ಜಲಮಂಡಳಿ ಪಂಪ್ ಗುಂಡಿಗೆ ಬಾಲಕ ಬಿದ್ದು ಸಾವನ್ನಪ್ಪಿದ ಪ್ರಕರಣ. ಬಾಲಕನ ಕೊನೆ ಕ್ಷಣದ ಓಡಾಟ ಪಕ್ಕದ ಕಟ್ಟಡದಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆತನ ಕೊನೆ ಕ್ಷಣ ಪಂಪ್ ಗುಂಡಿ ಬಳಿ ಬಾಲಕ ಓಡಾಡ್ತಾ ಇರುವಂತಹ ದೃಶ್ಯಗಳು ಸೆರೆ ಸಿಕ್ಕಿವೆ. ಜನವರಿ 28ರಂದು ಬೆಳಗ್ಗೆ 9:27ಕ್ಕೆ ಪಂಪ್ ಗುಂಡಿಯ ಬಳಿ ಬಾಲಕ ಬಂದಿದ್ದಾನೆ. ಪ್ರೀತಮ್ ಮನೆಯಿಂದ ನೇರವಾಗಿ ಪೈಪ್ಲೈನ್ ರಸ್ತೆಯ ಮೂಲಕ ಆತ ಬಂದಿರುವುದು ಆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪಕ್ಕದ ಕಟ್ಟಡದಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ಬಾಲಕನ ಓಡಾಟದ ದೃಶ್ಯ ಸೆರೆಯಾಗಿದೆ. ಪಂಪ್ಗೆ ಬಿದ್ದು ಆ ಬಾಲಕ ಸಾವನ್ನಪ್ತಾನೆ. ಆತನ ಮೃತದೇಹ ಪತ್ತೆಯಾಗುತ್ತೆ. ಜಲಮಂಡಳಿ ಅಧಿಕಾರಿಗಳ ವಿರುದ್ಧ ನಿರ್ಲಕ್ಷ್ಯದ ವಿರುದ್ಧ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಗನನ್ನ ಕಳ್ಕೊಂಡು ಕುಟುಂಬಸ್ಥರ ನೋವು ಹೇಳತೀರದಾಗಿದೆ. ಜಲಮಂಡಳಿ ಮತ್ತು ಪೊಲೀಸರ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಅವರ ನಿರ್ಲಕ್ಷ್ಯದಿಂದಲೇ ಇವತ್ತು ನನ್ನ ಮಗನ ಸಾವಾಗಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮೃತದೇಹವನ್ನ ಕೊಳ್ಳೇಗಾಲಕ್ಕೆ ತಗೊಂಡು ಹೋಗಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಪ್ರೀತಮ್ನ ಮೃತದೇಹ ಸಂಪೂರ್ಣವಾಗಿ ಕೊಳೆತು ಹೋಗಿದೆ. ಮೃತದೇಹದ ವಾಸನೆ ಬಂದ ನಂತರದಲ್ಲಿಯೇ ಆತ ಅದರೊಳಗಡೆ ಬಿದ್ದಿದ್ದಾನೆ, ಆತ ಮೃತಪಟ್ಟಿದ್ದಾನೆ ಅನ್ನೋದು ಗೊತ್ತಾಗಿದ್ದು. ಅಲ್ಲಿಯವರೆಗೂ ಕೂಡ ಪೋಷಕರು ಮನೆಯವರೆಲ್ಲ ತಿಳ್ಕೊಂಡಿದ್ರು. ಎಲ್ಲೋ ಫ್ರೆಂಡ್ಸ್ ಜೊತೆ ಹೋಗಿರಬಹುದು ಅಥವಾ ನಾಪತ್ತೆ ಆಗಿರಬಹುದು, ಪೊಲೀಸರಿಗೆ ದೂರು ಕೊಟ್ರೆ ಪತ್ತೆ ಮಾಡಿಕೊಡ್ತಾರೆ ಅಂತ ಹೇಳಿ. ಸಿದ್ದರಾಮಯ್ಯ ಓಟು ಮಾತ್ರ ಬರ್ತಿದೆ, ಅವನ್ನ ರಿಟರ್ನ್ ಮಾಡಿದ್ರೆ ನೀನು ನಾಳೆ ಪಕ್ಷ ಬರ್ಬೇಕಾದ್ರೆ ನೀನು ಸಿದ್ದರಾಮಯ್ಯ ಸಾಬೂರ್ ಯಾಕೆ ಓಡಾಡ್ತಿದ್ದೆ ಇಲ್ಲಿ? ಸಿದ್ದರಾಮಯ್ಯ ನಿನ್ನ ಮನ ಹೋಗಿದ್ರೆ ಹಿಂಗೆ ಮಾಡ್ತಿದ್ಯಾ? ಭಗವಂತ ಯಾರು ಬರ್ತಾರೆ? ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ಇಷ್ಟೆಲ್ಲ ಆಗಿದೆ, ಒಬ್ಬ ಬಾಲಕ ಸಾವನ್ನಪ್ಪಿದ್ದಾನೆ, ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಂದ್ರೆ ಜಲಮಂಡಳಿಗೆ ಸಂಬಂಧಪಟ್ಟವರು ಯಾರಾದರೂ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿದ್ರಾ? ಪೊಲೀಸ್ ಕಡೆಯಿಂದ ಏನಾದರೂ ಸಾಂತ್ವನ ಸಿಕ್ಕಿದ್ಯಾ, ಹೇಗೆ ಅಂತ? ಹೌದು ಮಧುಶ್ರೀ, ಜನವರಿ 28ನೇ ತಾರೀಕು ಬೆಳಗ್ಗೆ 9:27 ಸುಮಾರಿಗೆ ಕನಕಪುರ ರಸ್ತೆಯಲ್ಲಿರುವ ಕಗ್ಗಲಿಪುರದ ತಾತಗುಣಿ ಏನಿದೆ, ತಾತಗುಣಿ ಬಳಿ ವಾಸವಾಗಿದ್ದಂತಹ 9ನೇ ಕ್ಲಾಸ್ ಓದುತ್ತಿದ್ದಂತಹ 14 ವರ್ಷದ ಪ್ರೀತಮ್ ಈಗಾಗಲೇ ಕೂಡ ಈ ಒಂದು BWSSBಯ ನೀರು ಪಂಪ್ ಮಾಡುವಂತಹ ಒಂದು ಗುಂಡಿ ಏನಿದೆ ಆ ಗುಂಡಿಗೆ ಬಿದ್ದು ಈಗಾಗಲೇ ಕೂಡ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು. ಸದ್ಯ ನಾನೀಗ ಆ ಬಾಲಕ ಏನಿದ್ದಾನೆ ಪ್ರಾಣ ಕಳ್ಕೊಂಡಿದ್ದಂತಹ ಸ್ಥಳದಲ್ಲಿದ್ದೀನಿ. ಈ ಒಂದು ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲೇ ಆತ ಬಿದ್ದು ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು. ಆತ ಅಂದರೆ 28ನೇ ತಾರೀಕು ಮನೆಯಿಂದ 9 ಗಂಟೆ ಸುಮಾರಿಗೆ ಹೊರಬಂದಿರುವಂಥದ್ದು. ಹೊರಬಂದು ಇಲ್ಲಿ ಏನು ಮನೆಯಿಂದ ಒಂದು 500 ಮೀಟರ್ ದೂರವಿರುವ ಒಂದು ಗುಂಡಿ ಇಲ್ಲಿ ಏನು ಕಾಣಿಸ್ತಾ ಇದೆ, ಈ ಒಂದು ಗುಂಡಿಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು. ಅಂದರೆ 28ನೇ ತಾರೀಕು ಆತ ಎಲ್ಲಿಗೆ ಹೋಗಿದ್ದ ಅನ್ನುವಂಥದ್ದು ಪೋಷಕರಿಗೂ ಕೂಡ ಗೊತ್ತಿರಲಿಲ್ಲ. ಮನೆಯಿಂದ ಹೊರಗೋಗಿದ್ದ ಅನ್ನುವಂಥದ್ದಕ್ಕೆ ಈಗ ಈ ಗುಂಡಿಯ ಪಕ್ಕದಲ್ಲಿ ಇದ್ದಂತಹ CCTV ದೃಶ್ಯಾವಳಿಗಳಾಗಿರ್ಬೋದು, ಮನೆಯಿಂದ ಹೊರ ಬಂದಿದ್ದಕ್ಕೆ CCTV ದೃಶ್ಯಾವಳಿಗಳು ಈಗಾಗಲೇ ಕೂಡ TV9ಗೆ ಲಭ್ಯವಾಗಿರುವಂಥದ್ದು. ನಾನೇನೀಗ ತೋರಿಸ್ತಾ ಇದ್ದೀನಿ, ಇದು ನೀರನ್ನ ಪಂಪ್ ಮಾಡುವಂತಹ ಒಂದು ಗುಂಡಿ. ಈ ಒಂದು ಗುಂಡಿಗೆ ಈ ಪಕ್ಕದಲ್ಲಿ ಸ್ಲ್ಯಾಬ್ ಅನ್ನು ಹಾಕಿದ್ದಾರೆ. ಆದರೆ ಈ ಬಾಲಕ ಏನ್ ಬಿದ್ದಿದ್ದ ಅದಕ್ಕೆ ಯಾವುದೇ ತರವಾದಂತಹ ಸ್ಲ್ಯಾಬ್ ಅಂದ್ರೆ ಮುಚ್ಚಳವನ್ನ ಹಾಕಬೇಕಾಗಿತ್ತು, ಕಾಂಕ್ರೀಟ್ ಮುಚ್ಚಳವನ್ನ. ಆದ್ರೆ ಕಾಂಕ್ರೀಟ್ ಮುಚ್ಚಳವನ್ನ ಹಾಕದ ಹಿನ್ನೆಲೆಯಲ್ಲಿ ಆತ ಬಿದ್ದಿರುವಂತಹ ಒಂದು ಶಂಕೆ ಕೂಡ ಈಗಾಗಲೇ ವ್ಯಕ್ತವಾಗ್ತಿರುವಂಥದ್ದು. ಪೋಷಕರು ಕೂಡ ಈಗಾಗಲೇ BWSSBಯ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಸಾಮಾನ್ಯವಾಗಿ ಮಕ್ಕಳು ಆಟ ಆಡುವಂತಹ, ಮಕ್ಕಳು ಓಡಾಡುವಂತಹ ಜಾಗ, ಇಂತಹ ಜಾಗದಲ್ಲಿ ನೀವು ಇಷ್ಟು ಅಜಾಗರೂಕರಾಗಿ ಹೇಗಿದ್ರಿ? ಈ ಒಂದು ಮುಚ್ಚಳವನ್ನು ಮುಚ್ಚಿದ್ರೆ ನನ್ನ ಮಗ ಮೃತ ಪಡ್ತಿರ್ಲಿಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಿರುವಂಥದ್ದು. ಅಂದ್ರೆ 3 ದಿನಗಳ ಕಾಲ ಮೃತದೇಹವನ್ನ ಮತ್ತೆ ಆತ ಎಲ್ಲಿಗೆ ಹೋಗಿದ್ದಾನೆ ಅಂತೇಳಿ ಹುಡುಕಾಟವನ್ನು ಕೂಡ ನಡೆಸಿದ್ರು. ನಿನ್ನೆ ಸಂಜೆ ಇದೇ ಮಾರ್ಗವಾಗಿ ಕೆಲವೊಂದಷ್ಟು ಜನ ಓಡಾಡುವಂತಹ ಸಂದರ್ಭದಲ್ಲಿ ಕೆಟ್ಟದಾದಂತಹ ವಾಸನೆ ಬಂದಿರುವಂಥದ್ದು. ವಾಸನೆ ಬಂದಂತಹ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಮತ್ತೆ ಸ್ಥಳೀಯರು ಈ ಒಂದು ಗುಂಡಿಯ ಬಳಿ ಪರಿಶೀಲನೆಯನ್ನ ನಡೆಸಿರುವಂಥದ್ದು. ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಮೃತದೇಹ ತೇಲ್ತಾ ಇತ್ತು ಅಂತೇಳಿ. ಸದ್ಯ ಮೃತದೇಹ ಸಂಪೂರ್ಣವಾಗಿ ಕೊಳೆತು ಹೋಗಿರುವಂಥದ್ದು. ಮೃತದೇಹವನ್ನ ಈಗಾಗಲೇ ಕೂಡ ಮೈಸೂರು ರಸ್ತೆಯಲ್ಲಿರುವಂತಹ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿನಲ್ಲಿ
ಪೋಸ್ಟ್ ಮಾರ್ಟಮ್ಗೆ ಮೃತದೇಹವನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ಮೃತದೇಹದ ಪೋಸ್ಟ್ ಮಾರ್ಟಮ್ ಕೂಡ ಮುಕ್ತಾಯವಾಗುತ್ತೆ. ನಂತರದಲ್ಲಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲಕ್ಕೆ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಂದರೆ ಅವರ ತಂದೆ ರಜನಿಕಾಂತ್ ಏನಿದ್ದಾರೆ ಅವರ ಸ್ವಂತ ಹುಟ್ಟೂರಾಗಿರುವಂಥದ್ದು, ಅಲ್ಲೇ ಇವರ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ಈ ಹಿಂದೆಯೂ ಕೂಡ ಇಂಥದ್ದೇ ಒಂದು ಘಟನೆ ಮೇಲ್ಭಾಗದಲ್ಲಿ, ಅಂದರೆ ಇಲ್ಲಿಂದ ಒಂದಷ್ಟು ದೂರ 200 ಮೀಟರ್ ದೂರದಲ್ಲಿರುವಂತಹ ಸ್ಥಳದಲ್ಲಿ ಇಂಥದ್ದೇ ಒಂದು ದುರ್ಘಟನೆ ನಡೆದಿತ್ತು. ಆವಾಗ ಒಬ್ಬರು ಪ್ರಾಣವನ್ನು ಕಳೆದುಕೊಂಡಿದ್ರು ಅನ್ನೋಂಥ ಒಂದು ಮಾತುಗಳನ್ನ ಈಗಾಗಲೇ ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ಅಂದರೆ ಒಂದು ವರ್ಷದ ಹಿಂದೆ ಆ ಒಂದು ಘಟನೆ ಕೂಡ ನಡೆದಿತ್ತು. ಅದಾದ ಮೇಲೆ ಕೂಡ BWSSB ಅವರು ಎಚ್ಚೆತ್ತುಕೊಂಡಿಲ್ಲ. ಅಂದರೆ ಈ ಒಂದು ಗುಂಡಿಗೆ ಒಂದು ಮುಚ್ಚಳವನ್ನು ಹಾಕಬೇಕಾಗಿತ್ತು, ಮುಚ್ಚಳವನ್ನು ಮುಚ್ಚಿದ್ರೆ ಯಾವುದೇ ತರವಾದಂತಹ ಇಂಥ ಅನಾಹುತ ಆಗ್ತಾ ಇರಲಿಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಘಟನೆ ನಡೆದು 3 ದಿನ ಆಗಿರುವಂಥದ್ದು. ಇನ್ನೂ ಕೂಡ BWSSB ಅವರು ಇಲ್ಲೊಂದು ಬ್ಯಾರಿಕೇಡ್ ಅನ್ನು ಹಾಕುವಂಥದ್ದು ಅಥವಾ ಈ ಒಂದು ಗುಂಡಿ ಏನಿತ್ತು ಅದಕ್ಕೆ ಮುಚ್ಚಳವನ್ನು ಮುಚ್ಚುವಂಥದ್ದು ಇನ್ನೂ ಕೂಡ ಮಾಡಿಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನ ಕುಟುಂಬಸ್ಥರು ಮತ್ತೆ ಸ್ಥಳೀಯ ನಿವಾಸಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ. ಯಾರಪ್ಪ ನನ್ನ ಮನಿಕಳವರು, ಯಾರಪ್ಪ ಮನಿಕಳು ಚೇತನ ನನ್ನ ಮನಿಕ ತಿನ್ನಲ್ಲ ಗೊತ್ತೇ ಪಾಸ್ ಆಯ್ತಿತ್ತು, ಆಟ ಆಡ್ತಿತ್ತು. ಆ ಸಿದ್ದರಾಮಯ್ಯ ನನ್ನ ಮಗ ಪೈಪ್ ಲೈನ್ ಮುಚ್ಚಿದ್ರ ಓಟಿಗೆ ಮಾತ್ರ ಮನೆ ತನಕ ಬರ್ತಾರ ಬಡಿಯಕ್ಕೆ. ಎಮ್ಮೆಲೂ ಬಂದಿಲ್ಲ, ಯಾವನು ಬಂದಿಲ್ಲ, DK ಶಿವಕರು ಬಂದಿಲ್ಲ. ಎಲ್ಲ ಅಲ್ಲಿ ಕನಕಪುರದಲ್ಲಿ ಏನ್ ಮಾಡ್ತಾ ಇದ್ರು ಬಡಿಯಕ್ಕೆ. ಎಷ್ಟು ನನ್ನ ಮಕ್ಕಳು ಓಟಿಗೆ ಮಾತ್ರ ಬರ್ತಾರೆ ಮನೆ ತನಕ. ನಮ್ ಕಷ್ಟ ಯಾರಿಗಪ್ಪ, ಭಗವಂತನ ಮರ ಮುಗ್ದೋಯ್ತಲ್ಲ, ಅವ್ರ ಮಕ್ಕ ಕಳ್ದೋಗಿದ್ರೆ ಈ ತರ ನಾವು 9 ತಿಂಗಳು ಮನೆ ತನಕ ಓಟಿಗೆ ಮಾತ್ರ ಬರ್ತಾರೆ. ಹಿಂಗ ಆಯ್ತಲ್ಲ ಅಂತ ಬರ್ಬೇಡ ನನ್ನ ಮಕ್ಕಳು. ಯಾರಪ್ಪ ನಮ್ಮ ಮರ ಹಾಳಾಯ್ತಲ್ಲ. ಒಂದು ಕಡೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ, ಮಗನನ್ನ ಕಳ್ಕೊಂಡು. ಮತ್ತೊಂದು ಕಡೆ CCTV ದೃಶ್ಯಗಳನ್ನ ನೀವು ಗಮನಿಸ್ತಾ ಇರಬಹುದು. ಆತ ಎಲ್ಲಿ ಬಿದ್ನಲ್ಲ ಆ ಒಂದು ಜಾಗದ ಸುತ್ತಮುತ್ತ ಆತ ಓಡಾಡ್ತಾ ಇದ್ದ, ಆಟ ಆಡ್ತಾ ಇದ್ದ. ಆದರೆ ಅದು ಓಪನ್ ಇರೋದು ಪ್ರೀತಮ್ಗೆ ಗೊತ್ತಿರಲಿಲ್ಲ. ಆ ವೇಳೆ ಅಚಾನಕ್ಕಾಗಿ ಅದರ ಒಳಗಡೆ ಆತ ಬಿದ್ದಿದ್ದಾನೆ. ಅಲ್ಲಿ ಕೂಗಾಡಿದ್ರೂ ಕೂಡ ಕೇಳಿಸುವಷ್ಟು ಯಾರು ಹತ್ತಿರದಲ್ಲಿ ಇರಲಿಲ್ಲ ಅಥವಾ ಬದುಕಿಸುವ ಸಾಧ್ಯತೆಗಳು ಕೂಡ ತೀರಾ ಕಮ್ಮಿ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ.